ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಸೊಪ್ಪು ಸಾಂಬಾರು ಮಾಡ್ತಾ ಇರ್ತೀನಿ ವೀಕ್ಷಕರೇ. ಮುದ್ದೆಗೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಮುದ್ದೆ ಒಂದು ಹಪ್ಪಳ ಇಟ್ಟು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಬೇಳೆನ 100 ಗ್ರಾಮ್ ಬೇಳೆ, ಒಂದು 10 ನಿಮಿಷ ಕೆಂಪು ಬೇಳೆ ಮತ್ತು ಎಲ್ಲೋ ಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ. 10 ನಿಮಿಷ ಅದನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಅರಿಶಿನ, ಹಸಿರು ಮೆಣಸಿನ್ಕಾಯಿ 4 ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಇದು 2 ವಾಶ್ ಮಾಡಿ ನೀಟಾಗಿ ಇದು ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ವಾಶ್ ಮಾಡಿ ನೀಟಾಗಿ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ಆ ಸೊಪ್ಪು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದರೆ ನೀರು ಮೇಲೆ ಉಕ್ಕಿ ಬರಲ್ಲ, ಅದು ಬೇಳೆ ಎಲ್ಲ ನೀಟಾಗಿ ಬೇಯುತ್ತೆ. ಈಗ ಬೇಳೆ ಸೊಪ್ಪು ಮುಳುಗೋಷ್ಟು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕಿ 3 ವಿಶಿಲ್ ಬರೋವರೆಗೆ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಶಿಲ್ ಬಂದಮೇಲೆ ಆಮೇಲೆ ಒಗ್ಗರಣೆ ಹಾಕಬೇಕು ವೀಕ್ಷಕರೇ. ವಿಶಿಲ್ 3 ವಿಶಿಲ್ ಬಿಟ್ಟಿದ್ದೆ, ಇದು ತಣ್ಣಗಾಗಿದೆ. ಇವಾಗ ಈ ರಸನ ಬೇರೆ ಬಸ್ಕೊಬೇಕು. ಬಸ್ಕೊಂಡಾದ್ಮೇಲೆ ಇದು ಸ್ವಲ್ಪ ಸೊಪ್ಪನ್ನ ಈ ಥರ ಮಸ್ಕೋಬೇಕು. ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಸ್ವಲ್ಪ ನಯಸ್ಸಾಗಂಗೆ ಈ ಥರ ಮಸ್ಕೊಳ್ಳಿ ವೀಕ್ಷಕರೇ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಈ ಥರ ಮಸ್ತಾರೆ ಸಾಂಬಾರು ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ವೀಕ್ಷಕರೇ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಮೂರು ಸ್ಪೂನ್ ಎಣ್ಣೆ, ಇದು 4 ಜನಕ್ಕೆ 5-4 ಜನ ಊಟ ಮಾಡ್ಬೋದು ವೀಕ್ಷಕರೇ. ಮತ್ತು ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗು ಹಾಕಿದರೆ ರುಚಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಹಿಂಗೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಅದು ಬೇಯಿಸಿದ್ದ ರಸ ನೀವು ಸಾಂಬಾರು ಗಟ್ಟಿ ಬೇಕಿದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ರುಚಿ, ತುಂಬ ತೆಳು ಬೇಡ, ಗಟ್ಟಿನೂ ಬೇಡ, ಸ್ವಲ್ಪ ಮೀಡಿಯಮ್ ಇರಲಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಮೀಡಿಯಮ್ ಈ ಥರ ಇದ್ದರೆ ಸಾಕು. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. 1 ಕುದಿ ಬಂದಮೇಲೆ ಜಾಸ್ತಿ ಕುದಿಸೋದು ಬೇಡ ವೀಕ್ಷಕರೇ. ಒಗ್ಗರಣೆ ಹಾಕಿದ್ಮೇಲೆ 1 ಕುದಿ ಬಂದರೆ ಸಾಕು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ನೋಡಿ ರುಚಿಯಾಗಿ